ಸಾಕ್ಷಿ ಏನಂದರೆ ಸಣ್ಣ ಸಾಕ್ಷಿ. ನಾನು ಕೆಟ್ಟು ಹೋಗಿದಾಗ ಮತ್ತು ಹಂಗೆ ನಾನು ಹಾಳಾಗಿದ್ದಾಗ ಎಲ್ಲ ಫ್ರೆಂಡ್ಸ್ ಸೇರಿ ನಾನು ಅಲ್ಲಿ ಹೋಗಿದಾಗ ನನ್ನ ತಂದೆ ತಾಯಿ ನನಗೋಸ್ಕರ ಭಾಳ ಕಷ್ಟಪಟ್ಟರು. ನನ್ನ ತಂದೆ ತಾಯಿ ಪ್ರಾರ್ಥನೆ ಮಾಡಿದ್ರು. ನನ್ನ ತಂದೆ ತಾಯಿ ಪ್ರಾರ್ಥನೆ ಮಾಡಿ ನನ್ನ ನಿಜಾಂಪಟ್ನಂ ಕರ್ಕೊಂಡು ಹೋದರು. ನಿಜಾಂಪಟ್ನಂ ಕರ್ಕೊಂಡು ಹೋದ್ಮೇಲೆ ನಾನು ಅವತ್ತು 3 ದಿವಸ ಮೀಟಿಂಗ್ ಇತ್ತು, 3 ದಿವಸ ಪ್ರೇಯರ್ ಇತ್ತು. ಇದ್ರೂ ಸಹ ನಾನು ಒಂದಿನ ಪ್ರೇಯರಲ್ಲಿ ಕೂತ್ಕೊಂಡಿಲ್ಲ. ನಾನು ಊಟ ಮಾಡೋದು ಹೋಗಿ ಮಲ್ಕೊಂಡೆ. ನಾನು ಆಗ ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ನನಗೆ ಅಲ್ಲಿ ಪ್ರೇಯರಲ್ಲಿ. ಇದು ಏನು ಬಂದಪ್ಪ ಅಂದಪ್ಲೆ. ಆಮೇಲೆ 2ನೇ ದಿವ್ಸಕ್ಕೆ ಫಾದರ್ ಕೈಯಿಂದ ನನಗೆ ದೀಕ್ಷಾಸ್ನಾನ ಕೊಟ್ಟರು. ನನಗೆ ದೀಕ್ಷಾಸ್ನಾನ ಕೊಡ್ಬೇಕಣ್ಣ ನನ್ನ ಒಳಗಿದ್ದಂಥ ಸೈತಾನಾತ್ಮ ಹೋಗಿ ದೇವರ ಆತ್ಮ ನನ್ನ ಮೇಲೆ ಬಂತ್ರಿ. ಅಲ್ಲೆಲ್ಲ ನಾನು ಎಷ್ಟು ಕೆಟ್ಟು ಹೋಗಿದ್ದ, ನನ್ನ ಹತ್ರ ಎಷ್ಟು ಸೈತಾನಕ್ಕೆ ನಾನು ಟೈಮ್ ಕೊಟ್ಟಿದ್ದ, ಮತ್ತು ಹಾಗೆ ನಾನು ಎಷ್ಟು ಸೈತಾನ ಒಳಗಿದ್ದಿದ್ದೆ. ನನಗೆ ಪ್ರೇಯರ್ ಅಂದ್ರೆ ಇಷ್ಟ ಇದ್ದಿದ್ದಿಲ್ಲ, ನನಗೆ ವಾಕ್ಯ ಅಂದ್ರೆ ಇಷ್ಟ ಇದ್ದಿದ್ದಿಲ್ಲ, ನನಗೆ ಆರಾಧನೆ ಅಂದ್ರೆ ಇಷ್ಟ ಇದ್ದಿದ್ದಿಲ್ಲ. ನನ್ನ ತಾಯಿ ನನ್ನ ತಂದೆ ನಾನು ಹುಟ್ಟೋದಕ್ಕಿಂತ ಫಸ್ಟ್ ಅವರು ಪ್ರಾರ್ಥನೆ ಮಾಡಿದರು ದೇವರಿಗೆ, ನನ್ನ ಮಗ ಹುಟ್ಟಬೇಕಣ್ಣ ನಿನ್ನ ಸೇವೆಗೆ ಬಿಡ್ತೀನಿ ಅಂತ. ನನ್ನ ತಾಯಿ ದೇವರಿಗೆ ಕೇಳಿದಾಗ ನಾನು ಎಷ್ಟು ಸಾರಿ ನಾನು ಬಿದ್ದೆ, ನನ್ನ ಗಾಡಿ ಮೇಲಿಂದ ನಾನು ಸಹಿತ ಹೊಡೆದ, ಆದರೂ ಸಹ ನನ್ನ ದೇವರು ನನ್ನನ್ನು ಕಾಪಾಡಿದ್ದಾರೆ. ಅದು ಯಾಕಂದ್ರೆ ನನ್ನ ದೇವರ ಸೇವೆ ನಾನು ಮಾಡುವಂತನಾಗಿದ್ದೇನೆ. ನನ್ನ ದೇವರ ದೊಡ್ಡ ಪ್ರವದಿಯಾಗಿ ನಾನು ನಿಂತ್ಕೋತೀನಿ ಅಂತ ನನ್ನ ದೇವರ ಮೇಲೆ ನಂಗೆ ಬಹಳ ನಂಬಿಕೆ ಇದೆ. ಹಲ್ಲೆಲೂಯಾ. ಅದೇ ರೀತಿ ನಾನು ದೀಕ್ಷಾಸ್ನಾನ ತಗೊಂಡ್ಬಂದಾಗ ನನ್ನ ಬಳಿಂದ ಸೈತಾನ ಆತ್ಮ ಹೋಯ್ತು, ದೇವರ ಆತ್ಮ ಬಂತು. ದೇವರ ಆತ್ಮ ದೀಕ್ಷಾಸ್ನಾನ ಯಾವಾಗ ಫಾದರ್ ಕೈಯಿಂದ ಕೊಟ್ಟರು ಅವಾಗಲೇ ನನಗೆ ಅನ್ಯ ಭಾಷೆ ಬಂದವು ಅಲ್ಲೇ. ಮತ್ತು ಹಂಗೆ ನಾನು ಆತ್ಮ ಹೊಂದ್ಕೊಂಡ್ಬಂದಾಗ ನಾನು ಪ್ರಾರ್ಥನೆ ಮಾಡೋಕೆ ಬಂತು. ನಾನು ಪ್ರಾರ್ಥನೆ ಮಾಡೋಕೆ ಬರ್ತಿರಲಿಲ್ಲ, ನಾನು ಪ್ರಾರ್ಥನೆ ಮಾಡೋಕೆ ಬಂತು. ನಾನು ಪ್ರಾರ್ಥನೆ ಮಾಡೋಕೆ ಬಂದಾಗ ನಾನು ಸ್ವಲ್ಪ ದಿನ ಮನೇಲಿ ಕೂತ್ಕೊಂಡಾಗ ಸರ್ ನಮ್ಮ ತಾಯಿಗೆ ನಮ್ಮ ತಂದೆಗೆ ಫೋನ್ ಹಚ್ಚಿ ಹೇಳಿದ್ರು, ಅಲ್ಲಿ ಬೈಬಲ್ ಟ್ರೈನಿಂಗ್ ಅದ ಕಳಿಸ್ರಿ ಅವಿನಾಶ್ಗ ಅಂತ ಹೇಳಿದ್ರು. ಆದ್ರೆ ನನಗೆ ಇಷ್ಟ ಇದ್ದಿಲ್ಲ. ನನ್ನ ತಂದೆ ತಾಯಿಗೂ ಸಹ ನಾನು ಹೇಳ್ದೆ ನಾನು ಹೋಗಲ್ಲ, ಏನಿಲ್ಲ ನಾವು ಅಲ್ಲ ಅಂತ ನನ್ನ ತಂದೆ ತಾಯಿಗೆ ನಾನು ಹೇಳ್ದೆ. ಆದರೂ ನನ್ನ ತಂದೆ ತಾಯಿ ಹೋಗು ಸರ್ ಹೇಳ್ತಾರೆ. ಸರ್ 2-3 ಸಲ ಹೇಳಿದ್ರು ಫೋನ್ ಮಾಡಿ, ನೀನು ಹೋಗಪ್ಪ, ನೀನು ಅಲ್ಲಿ ಹೋದ್ಮೇಲೆ ನೀನೇ ಚೇಂಜ್ ಆಯ್ತ್ಯಾ ಅಂತ ಹೇಳಿದ್ಮೇಲೆ ನಾವು ಸರ್ ಮಾತಿಗೆ ಬೆಲೆ ಕೊಟ್ಟು ನಾನು ಹೋದೆ. ನಾನು ಹೋಗ್ಬೇಕಣ್ಣ, ನನ್ನ ಪಾಲ್ಕಿಯಲ್ಲಿ ಕೂತ್ಕೊಂಡು ಸರ್ ಮನೆಯಲ್ಲೂ ಸಹ ಹೇಳಿದ್ರು, ಚರ್ಚಲ್ಲೂ ಸಹ ಹೇಳಿದ್ರು, ನೀನು ಅಲ್ಲಿ ನೀವು ಇಬ್ಬರು ಹೋಗ್ತಾ ಇದ್ದೀರಾ, ಇಬ್ಬರಲ್ಲಿ ಯಾರು ದೇವರ ಆತ್ಮ ಹೊಂದ್ಕೊಂಡ್ಬರ್ತಾರೋ ಗೊತ್ತಿಲ್ಲ, ದೇವರ ವಾಕ್ಯನ ಹೊಂದ್ಕೊಂಡ್ಬರ್ತಾರೋ ಗೊತ್ತಿಲ್ಲ, ನೀವು ಇಬ್ಬರಲ್ಲಿ ಯಾರಾದರೂ ಒಬ್ಬರು ದೇವರ ಆತ್ಮ ಹೊಂದ್ಕೊಂಡೇ ಬರ್ಬೇಕಂತ ಸರ್ ನಮ್ಮನ್ನು ಹೇಳಿದ್ರು. ಹೇಳಿದಾಗ ನಾವು ಗುಲ್ಬರ್ಗ ಬೈಬಲ್ ಟ್ರೈನಿಂಗಲ್ಲಿ ಹೋದಾಗ ಅಲ್ಲಿ ನಾವು ನನಗೆ ಸ್ವಲ್ಪ ದಿನ ನನಗೆ ಫೋನ್ ಹುಚ್ಚು ಭಾಳ ಐತ್ರಿ. ಆದರೆ ನನಗೆ ಅಲ್ಲಿ ಫೋನ್ ಕೊಡ್ತಾ ಇರಲಿಲ್ಲ. ನಾನು ಅವ್ರ ಜೊತೆ ನಾನು ಜಗಳ ಆಡ್ತಿದ್ದೆ. ನಾವು ಫೋನ್ ಕೊಡ್ರಿ, ಫೋನ್ ಯಾಕೆ ಕೊಡೋದು, ನಮ್ಮ ಮನೇಲಿ ಮಾತಾಡ್ಬೇಕು. ನನ್ನ ತಂದೆ ತಾಯಿ ಸರಿ ಮಾತಾಡೋದು ನಾನು ನಡೆಯಲ್ಲ. ದಿನ ನಾನು ಮಾತಾಡ್ತೀನಿ 24 ಗಂಟೆ. ನಾನು ಎಲ್ಲಿಗಾದ್ರೂ ಹೋದ್ರು ಅವ್ರು ಫೋನ್ ಕೊಡ್ತಾ ಇರಲಿಲ್ಲ. ಆದರೆ ನಾನು ಅವ್ರ ಜೊತೆ ಜಗಳ ಆಡಿ ನಾನು ಫೋನ್ ಕೊಡ್ರಿ ನನಗೆ ಮನಸ್ಸಲ್ಲಿ ನಿಂದಿರತ್ತಿದ್ದಿಲ್ಲ. ಇದೇನು ಬಂದಪ್ಪ, ನಾನು ಅವ್ರ ಮಾತು ಕೇಳಿ ಇದು ನನಗೆ ಎಷ್ಟು ಭೀ ಇಷ್ಟ ಆಗ್ಲತ್ತಿಲ್ಲ, ಇದೇನು ಬಂದ ಅಂತ ನಾನೇ ಅನ್ಕೊಂಡ. ಆದರೂ ಅವತ್ತು ಪಾಸ್ಟರ್ ನನ್ನ ಸಂಗಡನೆ ಮಾತಾಡಿದ್ರೆ, ನೀನು ಎಷ್ಟು ಇಲ್ಲಿಂದ ಹೋಗ್ಬೇಕು ಅನ್ಕೋತಾ ಇದೆಯೋ, ನೀನು ಇಲ್ಲಿಂದ ಎಷ್ಟು ಕಷ್ಟಪಡ್ತಾ ಇದೆಯೋ, ಅಲ್ಲಿ ನೀನು ಹೋಗ್ಬೇಕಂತ ನಿನ್ನನ್ನು ನೀನು ಕಷ್ಟಪಡ್ತಾ ಇರೋದು ಸೈತನು ನಿನಗೋಸ್ಕರ ಕಷ್ಟಪಡ್ತಾ ಇದೆ. ಸೈತನ್ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಂತ ಇದೆ. ನಿನ್ನ ಸೈತನಿಗೆ ಅವಕಾಶ ಕೊಡಬೇಡ. ನೀನು ಹೋದ್ರೆ ಇಲ್ಲಿಂದ ದೇವರ ವಾಕ್ಯ ದೇವರ ಆತ್ಮ ಹೊಂದ್ಕೊಂಡು ಹೋಗ್ಬೇಕಂತ ಪಾಸ್ಟರ್ ಮಾತಾಡಿದ್ರು ನನಗೋಸ್ಕರ. ಮಾತಾಡಿದಾಗ ನನಗೆ ಅದೇ ಕ್ಷಣ ನನಗೂ ಸರ್ ಸಹ ನಂಗೆ ಜ್ಞಾಪಕ ಬಂದರು, ನನ್ನ ತಂದೆ ತಾಯಿ ಜ್ಞಾಪಕ ಬಂದರು. ಅವರೆಲ್ಲರ ಮಾತು ನಾನು ಉಳಿಸ್ಬೇಕು, ಅತಿ ಹೆಚ್ಚಾದ ಸರ್ ಮಾತು ನಾನು ಉಳಿಸ್ಬೇಕು, ಅವರು ನನ್ನ ಕಳಿಸಿದಾರ, ಅವ್ರ ಮಾತು ನಾನು ನಿಲ್ಲಿಸ್ಬೇಕಲ್ಲಿ ಅಂತ ನನ್ನ ಧೈರ್ಯ ಗಟ್ಟಿ ಮಾಡಿ ನಾನು ಪ್ರಾರ್ಥನೆ ಮಾಡಿದೆ. ದೇವರ ಆತ್ಮ ನನ್ನ ಕಾರ್ಯ ಮಾಡ್ತು. ನಾನು ದೇವರ ಬೈಬಲ್ ಟ್ರೈನಿಂಗ್ ಮುಗಿಸ್ಟ್ರಲ್ಲಿ ನಾನು ಅಲ್ಲಿ ದೇವರ ಆತ್ಮ ದೇವರ ರಕ್ಷಣೆ ನಾನು ಹೊಂದ್ಕೊಂಡ್ಬಂದಿದ್ದೀನಿ. ಅದು ಭಾಳ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ, ನಾನು ಎಷ್ಟು ಬಿದ್ದು ಹೋಗಿದ್ದೀನೋ, ನಾನು ಎಷ್ಟು ಕೆಟ್ಟವನಾಗಿದ್ದೀನೋ, ಆದರೂ ನನ್ನ ದೇವರು ನನ್ನನ್ನು ಎದ್ದು ನಿಂದಿರ್ಸಿದ್ದಾನೆ. ಈ ಸ್ಟೇಜಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಆದರೆ ಅದು ಪ್ರೇಮ್ ಸರ್ ಸಹಾಯದಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಸ್ವಲ್ಪ ಜನ ಸೇವಕರು ಇರ್ತಾರೆ, ಅವರು ಸ್ಟೇಜ್ ಮೇಲೆ ಕರ್ಕೋದಕ್ಕೆ ಯಾರು ಅಸಹ್ಯ ಪಡ್ತಾರ, ಇವನೇನು ಬರ್ತಾನ, ಇವನೇನು ಹೇಳ್ತಾನ ಅಂತಾರ. ಆದರೆ ಸರ್ ಆ ರೀತಿ ಅಂದಿಲ್ಲ, ನೀವು ಸಹ ನನ್ನ ಸಂಗಡ ಬೆಳಿಬೇಕು, ನೀನು ಸಹ ಇಲ್ಲ ಬಾ ಅಂತ ಸರ್ ನನ್ನನ್ನು ಮೇಲೆ ಸ್ಟೇಜ್ ಮೇಲೆ ಕರೆದ್ರೆ ಸರ್ಗೂ ಸಹ ಥ್ಯಾಂಕ್ ಯು ಸರ್. ಅದೇ ರೀತಿ ನನ್ನ ಫಾದರ್ ಹತ್ರ ಹೋಗಿ ಬಂದಾಗಲೂ ಸಹ ಸರ್ ಸಹಾಯದಿಂದಲೂ ನಾನು ಸೇವೆ ನಡೆಸ್ತಾ ಇದ್ದೀನಿ. ಮನೇಲಿ ನಾನು ಚಿಕ್ಕದಾಗಿ ಸೇವೆ ನಡೆಸ್ತಾ ಇದ್ದೀನಿ. ಮತ್ತು ಹಂಗೆ ಫೋನ್ ಗ್ರೂಪ್ ಆನ್ಲೈನ್ ಮೀಟಿಂಗ್ ನಡೆಸ್ತಾ ಇದ್ದೀನಿ. ಅದರಲ್ಲೇ ನನ್ನ ದೇವರು ಫಲವಾದ ಆತ್ಮ ಎಲ್ಲ ಮಕ್ಕಳ ಮೇಲೆ ಇಳಿಸ್ತಾ ಇದ್ದಾನೆ. ಅನೇಕ ರೋಗಿಗಳಿಗೂ ಸಹ ಬಿಡುಗಡೆ ಆಗ್ತಾ ಇದೆ ಪ್ರಾರ್ಥನೆಯಿಂದ. ಅದು ನನ್ನ ದೇವರ ಕೃಪೆಯಿಂದ, ನನ್ನ ಕೈಯಿಂದ ಏನಲ್ಲ, ನನ್ನ ದೇವರ ಕೈಯಿಂದ ಮಾತ್ರ ಅದು ಬಿಡುಗಡೆ ಆಗ್ತಿದೆ. ಇಟ್ಸ್ ಸಣ್ಣ ಸಾಕ್ಷಿ ಕೇಳೋದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಒಂದು ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನೇ 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 ಮಹಾಪರಿಶುದ್ಧಾದ ದೇವರೇ, ನಿನಗೆ ಸ್ತೋತ್ರ ದೇವ, ನಿನಗೆ ವಂದನೆ ಕರ್ತನೆ. ಹೌದು ಸ್ವಾಮಿ, ಈ ಸಮಯ ನೀನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ದೇವರೇ, ಈ ಸ್ಟೇಜಲ್ಲಿ ದೇವರೇ ನೀನು ನಿಲ್ಲಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹೌದಪ್ಪ ದೇವರೇ, ನಮ್ಮ ದೇವರೇ, ನಾನು ಎಷ್ಟು ಕೆಟ್ಟು ಹೋಗಿದ್ದೀನೋ, ನಾನು ಎಷ್ಟು ಪಾಪ ಮಾಡಿದ್ದೀನೋ, ಆದರೂ ಸ್ವಾಮಿ ನೀನು ನಮ್ಮನ್ನು ಎದ್ದು ನಿಲ್ಲಿಸಿದ್ಯಾ ಕರ್ತನೆ. ನಾನು ಕೆಟ್ಟು ಹೋಗಿದ್ರನ್ನು ಕರ್ತನೆ ನನ್ನ ಸರಿ ಮಾಡಿದ್ಯಾ ಸ್ವಾಮಿ. ನೀನು ದೇವರ ಬಲವಾಗಿ ನಿನ್ನ ದಾರಿ ತೋರಿಸಿದ್ಯಾ ಕರ್ತನೆ. ನಿನ್ನ ಸೇವೆ ಮಾಡೋಕ್ಕೆ ನೀನು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಇದೇ ರೀತಿ ಕರ್ತನೆ ರಾತ್ರಿ ಸಮಯದಲ್ಲಿ ಕರ್ತನೆ ಕೂಡಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು ಸಹ ಆಶೀರ್ವಾದ ಮಾಡಿ ಕರ್ತನೆ. ಅಪ್ಪ ಸರ್ ವಾಕ್ಯ ಹೇಳುವಾಗ ಕರ್ತನೆ, ಆ ವಾಕ್ಯ ನಮಗಾಗಿರ್ಬೇಕು ಕರ್ತನೆ. ನಮ್ಮ ಹೃದಯಗಳಲ್ಲಿ ಮಾರ್ಪಡೆ ಇರ್ಬೇಕಪ್ಪ ಕರ್ತನೆ. ಪ್ರತಿಯೊಬ್ಬರು ಖಾಲಿ ಕೈಯಿಂದ ಬಂದಿದ್ದೇವರೆ ಹೋಗೋದಲ್ಲ ಸ್ವಾಮಿ. ಆ ಮಕ್ಕಳು ಯಾವ ಕೈಯಿಂದ ಬಂದಿದ್ದಾರೋ ದೇವರೇ, ಏನು ಇಟ್ಕೊಂಡು ಬಂದಿದ್ದಾರೋ ಸ್ವಾಮಿ, ಹೋಗುವಾಗ ಕರ್ತನೆ ಎಲ್ಲವನ್ನು ಸೈತನಾತ್ಮ ಇಲ್ಲೇ ಸುಟ್ಟು ಹೋಗಿ ದೇವರ ಆತ್ಮ ಹೊಂದ್ಕೊಂಡು ಹೋಗುವ ಹಾಗೆ ಮಾಡು ಸ್ವಾಮಿ. ಬಲವಾಗಿ ನೀನು ಉಪಯೋಗಿಸ್ಕೊ ಕರ್ತನೆ. ನಾವೆಲ್ಲರೂ ಸಹ ದೇವರೇ ನಿನ್ನ ಮುಂದೆ ಸಾಕ್ಷಿ ಕೊಡುವಂತರಾಗಿರ್ಬೇಕು ಕರ್ತನೆ. ಈ ಪ್ರಾರ್ಥನೆಯನ್ನು ನೀನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಪವಿತ್ರವುಳ್ಳ ನಾಮದಲ್ಲಿ ನಮ್ಮ ಕಾಲಿಗೆ ಮುತ್ತಿಟ್ಟು ಬೇಡುವಂತಿದ್ದೇವೆ ನನ್ನ ತಂದೆಯಾದ ದೇವರೇ. ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಯು.